ರೈತರು ಅವರೇ ಬಂದಿದ್ದಾರೆ, ಯಾರು ಕರ್ಕ ಬಂದಿಲ್ಲ. 2007ರಲ್ಲಿ KDBಯಿಂದ 1057 ಎಕರೆ ಭೂಮಿ ಸ್ವಾಧೀನಪಡಿಸ್ಕೊಂಡು ಆದಮೇಲೆ KDBಯವರು ಪೊಸಿಷನ್ ತಗೊಳಕ್ಕೆ ಹೋದಾಗ ರೈತರು ವಿರೋಧ ಮಾಡಿ ಕೋರ್ಟ್ಗೆ ಹೋದಾಗ ಕೋರ್ಟ್ನಲ್ಲಿ 60-40 ಭಾಗ ಅವರಿಗೆ ಲ್ಯಾಂಡನ್ನು ಡೆವಲಪ್ ಮಾಡಿ ಸೈಟನ್ನು ವಿತರಣೆ ಮಾಡಿರ್ತಕ್ಕಂಥ ಆದೇಶ ಕೊಡ್ತು. ಆದೇಶ ಕೊಟ್ಟ ಮೇಲೆ ಆ ಆದೇಶದಂತೆ ರೈತರು ನಮಗೆ ಲೇಔಟನ್ನು ಮಾಡಿ ನಮಗೆ ಕೋರ್ಟ್ ಆದೇಶದ ಪ್ರಕಾರ ಕೊಟ್ಟಿರ್ತಕ್ಕಂಥ ಭೂಮಿಯನ್ನು ಸೈಟ್ಗಳನ್ನು ಕೊಡಿ ಅಂತೇಳಿ ಕೇಳ್ತಾ ಇದ್ದಾರೆ ರೈತರು. ಈ ಮಧ್ಯದಲ್ಲಿ ಅಲ್ಲಿ KDBಯಿಂದ ಮತ್ತೆ IIT ಮಾಡಬೇಕು ಅಂತಕ್ಕಂಥದ್ದು ಹೋರಾಟ ಮಾಡಲಿ ಅಂತಕ್ಕಂಥದ್ದು ಹಾಸನ ಜಿಲ್ಲೆಯ ಎಲ್ಲ ಜನರ ಅಭಿಮತ ಕೂಡ. ಆದರೆ ಇಷ್ಟು ವರ್ಷಗಳಿಂದ IIT ಬರುತ್ತೆ ಅಂತೇಳಿ ನಿರೀಕ್ಷೆಯಲ್ಲಿ ಇದ್ದು, ಆದರೆ IIT ಬಂದಿಲ್ಲ. IIT ಇನ್ನೂ ಯಾವಾಗ ಬರುತ್ತೆ ಅಲ್ಲಿವರೆಗೂ ಕಾಯೋಣ. ಅದನ್ನು ತಂದರೆ ನಮ್ಮ ಹಾಸನ ಜಿಲ್ಲೆಗೆ ಭಾಳ ಒಳ್ಳೆಯದು. ಹಾಸನ ನನಗೆ ಅಭಿವೃದ್ಧಿ ಆಗುತ್ತೆ. ಅದಕ್ಕೋಸ್ಕರ 352 ಎಕರೆ ಭೂಮಿಯನ್ನು ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಈಗ ಬಂದಿರತಕ್ಕಂಥದ್ದು ಕೋರ್ಟ್ನಿಂದ ಏನು ಆದೇಶ ಆಯಿತು, ಆ ಕೋರ್ಟಿನ ಆದೇಶ ಆಗಿರ್ತಕ್ಕಂಥ ರೈತರುಗಳಿಗೆ ಅವ್ರಿಗೆ ಕೊಡಬೇಕಾದಂಥ 40% ಸೈಟ್ಗಳನ್ನ ಕೊಡಿ ಅಂತ ಇವತ್ತು ರೈತರು ಇಲ್ಲಿಗೆ ಬಂದಿತ್ತು. ಕೊಡೋಕ್ಕೇನೂ ತೊಡಕಿಲ್ಲ. ಅದನ್ನು ಅವ್ರು ಹೇಳ್ತಿದ್ರಲ್ಲ, ಅಲ್ಲಿ ನೀವು ಬಂದು ಕೇಳ್ಕೊಂಡ್ರಲ್ಲ. ಈಗ ನಾವು ಹೇಳಿ ಮತ್ತಿಂಗ ನಮ್ಮ ಮೇಲೆ ಅಂಥದ್ದು ಒಂದು ಹೇಳೋದು ಬೇಡ ಕತೆ. ನೀವೇ ಅಲ್ಲಿ ರೈತರು ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದಂಥ ಇದನ್ನು ಕೇಳ್ಕೊಂಡಿದ್ದೀರಿ. ಈಗ ಅದು ನ್ಯಾಯಸಮ್ಮತ ಕೂಡ. ಆ ರೈತರಿಗೆ ಭೂಮಿ ಕೊಡ್ತಕ್ಕಂಥದ್ದು, ನಿವೇಶನ ಕೊಡ್ತಕ್ಕಂಥದ್ದು ನ್ಯಾಯಬದ್ಧ ಧರ್ಮ ಕೂಡ. ಅದನ್ನು ಮಾಡಬಾರ್ದು. ಪಾಪ ಜಮೀನು ಕಳ್ಕೊಂಡಿದ್ದಾವೆ. ಇವತ್ತು ಹಾಸನಕ್ಕೆ 1 ಕಿಲೋಮೀಟರ್ ದೂರದಲ್ಲಿದೆ ಅವು. ಆ ಭೂಮಿಯನ್ನು ಕಳ್ಕೊಂಡು ಅವರು ಅನಾಥರಾಗಿದ್ದಾರೆ. ಅವ್ರು ಏನೋ ಒಂದು IIT ಬರುತ್ತೆ, ಒಂದು ಇಂಡಸ್ಟ್ರಿ ಬರುತ್ತೆ, ಏನೋ ನಮ್ಮ ಜೀವನ ಆಗುತ್ತೆ ಅಂತ ತಿಳ್ಕೊಂಡಿದ್ರು. ಅದರಲ್ಲಿ ಕೆಲವು ಜನ ಈಗಾಗಲೇ ರೈತರು ಎಷ್ಟೋ ಒಂದು 10 ಲಕ್ಷ ಬತ್ತೋ, 12 ಲಕ್ಷ ಬತ್ತೋ, 15 ಲಕ್ಷ ಬತ್ತೋ KDBಯಿಂದ ದುಡ್ಡು ತಗೊಂಡಿದ್ದಾರೆ. ಅದೂ ಆಗಿದೆ. ಆದರೆ ಅಷ್ಟು ಜನ 40-50% ರೈತರು ನಾವು ತಗೊಳ್ಳೋದೇ ಇಲ್ಲ ದುಡ್ಡನ್ನ, ನಮಗೆ ಭೂಮಿ ಕೊಡಿ, ಸೈಟ್ ಕೊಡಿ ಅಂತೇಳಿ ಹೋರಾಟ ಮಾಡ್ತಾ ಇದ್ದಾರೆ. ಆ ಹೋರಾಟಕ್ಕೆ ನ್ಯಾಯಾಲಯ ಎತ್ತಿಡಿದಿದೆ. ಆ ನ್ಯಾಯಾಲಯ ಎತ್ತಿಡಿದತಕ್ಕಂಥದ್ದಕ್ಕೆ KDBಯವರು ಗೌರವದಿಂದ ಆ ರೈತರಿಗೆ ಸೈಟ್ ಕೊಡಬೇಕು. ಅದರಲ್ಲಿ ಯಾವ ಇದು ನ್ಯಾಯಾಲಯಕ್ಕೆ ಉಲ್ಲಂಘನೆ ಮಾಡೋಕ್ಕಾಗುತ್ತೆ? ಇವರು ಭಾಗದ ಶಾಸಕರಾಗಿದ್ರಿ ಮೊದಲು 2007ರಲ್ಲಿ ನೀವು JDS ಶಾಸಕರಾಗಿದ್ರಿ. ಲ್ಯಾಂಡ್ ಅಕ್ವಿಸಿಷನ್ ಆಗೋ ಸಂದರ್ಭದಲ್ಲಿ ಅದಕ್ಕೆ ಬೆಂಬಲ ಕೊಟ್ಟಿರಿ. ಈ ವಿರುದ್ಧ ಇಲ್ಲ, ನಾವು ತಡ್ರಿ, ನಾವು ವಿರುದ್ಧ ಇಲ್ಲ. ಯಾರು ವಿರುದ್ಧ ಅಂತ ಹೇಳಿದರು? IIT ಬರೋದನ್ನ ಅವತ್ತಿನಿಂದಲೂ ಸ್ವಾಗತಿಸಿದ್ವಿ, ಮುಂದೂ ಸ್ವಾಗತಿಸ್ತೀವಿ. ಈಗ ನಾವು 2007ರಲ್ಲಿ ನೋಡ್ರಿ, 2007ರಲ್ಲಿ ಈಗ ಬಂದಿಲ್ಲ ರೀ. 2007ರಿಂದಲೂ 20 ವರ್ಷಗಳಿಂದ ಸತತವಾಗಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ನಮ್ಗೇನು ಕೋರ್ಟ್ಗೆ ಹೋಗಿ ಕೋರ್ಟ್ನಲ್ಲಿ ತೀರ್ಮಾನ ಆಗಿರ್ತಕ್ಕಂಥ ಭೂಮಿನ ಸೈಟ್ನ ಕೊಡಿ, ಉಳಿದದ್ದನ್ನ ನೀವು ಉಪಯೋಗಿಸ್ಕೊಳ್ಳಿ, ಏನಕ್ಕೆ ಬೇಕಾದ್ರೆ KDBನಾರು ಮಾಡಿ, IITನಾರು ತಲ್ಲಿ, ಏನಾರು ಮಾಡ್ಕೊಳ್ಳಿ. ನ್ಯಾಯಾಲಯ ತೀರ್ಮಾನ ಮಾಡಿದಲ್ಲ, ಇಷ್ಟು ಜನಕ್ಕೆ ನೀವು 40% ಸೈಟ್ ಕೊಡಿ ಅಂತ ತೀರ್ಮಾನ ಆಯ್ತಲ್ಲ, ಅದನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆವಾಗ ನೋಡಿ, ಆವಾಗ ನನಗೆ ಗೊತ್ತಿಲ್ಲ ಅದು. ಇವತ್ತು ನನಗೆ